ಇದು ತಪ್ಪಿನಿಂದ ಆಗಿದ್ದು. ಇಟ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ಇಟ್ ಹ್ಯಾಪನ್ಡ್ ಬೈ ಮಿಸ್ಟೇಕ್. ನೀನು ಏನು ಬೇಕಾದರೂ ಆಗ್ಬೋದು. ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಏನು ಬೇಕಾದರೂ ಆಗಬಹುದು. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ಡ್. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್ಡ್. ಕಾರ್ ಹೇಗೆ ಓಡಿಸೋದು ಅಂತ ನಿಮಗೆ ಗೊತ್ತಾ? ಡು ಯು ನೋ ಹೌ ಟು ಡ್ರೈವ್ ದ ಕಾರ್? ಡು ಯು ನೋ ಹೌ ಟು ಡ್ರೈವ್ ದ ಕಾರ್? ಈ ರೀತಿಯ ವಸ್ತುಗಳನ್ನು ನಾನು ಯಾವತ್ತೂ ತಿನ್ನೋದಿಲ್ಲ. ಐ ಡೋಂಟ್ ಈಟ್ ಸಚ್ ಥಿಂಗ್ಸ್ ಐದರ್. ಐ ಡೋಂಟ್ ಈಟ್ ಸಚ್ ಥಿಂಗ್ಸ್ ಐದರ್. ನಾನು ಆ ರೀತಿ ಯೋಚನೆ ಕೂಡ ಮಾಡೋದಿಲ್ಲ. ಐ ಕಾಂಟ್ ಈವನ್ ಥಿಂಕ್ ಸೋ. ಐ ಕಾಂಟ್ ಈವನ್ ಥಿಂಕ್ ಸೋ. ನಿನ್ನಿಂದ ನನ್ನನ್ನು ನಿಲ್ಲಿಸಲು ಆಗೋದಿಲ್ಲ. ನಿನ್ನಿಂದ ನನ್ನನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಯು ವಿಲ್ ನಾಟ್ ಏಬಲ್ ಟು ಸ್ಟಾಪ್ ಮೀ. ಯು ವಿಲ್ ನಾಟ್ ಏಬಲ್ ಟು ಸ್ಟಾಪ್ ಮೀ. ಅವನಿಗೆ ಕೂಡ ಯಾರೂ ಇಲ್ಲ. ಅವನಿಗೆ ಕೂಡ ಯಾರೂ ಇಲ್ಲಲ್ಲ ಅಂತ ಕೇಳೋದಕ್ಕೆ ನೋಬಡಿ ವಾಸ್ ಹಿಸ್ ಐದರ್. ನೋಬಡಿ ವಾಸ್ ಹಿಸ್ ಐದರ್. ನೀನು ಮಾಡುವುದಿಲ್ಲ, ಮಾಡೋರಿಗೂ ಬಿಡೋದಿಲ್ಲ ಅನ್ನೋದಕ್ಕೆ ನೈದರ್ ಯು ಡೂ ಯುವರ್ ಸೆಲ್ಫ್ ನಾರ್ ಲೆಟ್ ಟು. ನೈದರ್ ಯು ಡೂ ಯುವರ್ ಸೆಲ್ಫ್ ನಾರ್ ಲೆಟ್ ಟು. ಯಾರೋ ಒಬ್ಬರು ದೋಷಿ ಇದ್ದಾರೆ, ನೀನು ಅಥವಾ ನಾನು. ಸಮನ್ ಈಸ್ ಟು ಬ್ಲೇಮ್, ಐದರ್ ಯು ಆರ್ ಐ. ಈ ರೀತಿ ಕಥೆಗಳು ತುಂಬ ಬೋರಿಂಗ್. ಈ ರೀತಿಯ ಕಥೆಗಳು ತುಂಬ ಬೋರಿಂಗ್ ಅನ್ನೋದಕ್ಕೆ ಸಚ್ ಸ್ಟೋರೀಸ್ ಆರ್ ಎಕ್ಸ್ಟ್ರೀಮ್ಲಿ ಬೋರಿಂಗ್. ಸಚ್ ಸ್ಟೋರೀಸ್ ಆರ್ ಎಕ್ಸ್ಟ್ರೀಮ್ಲಿ ಬೋರಿಂಗ್. ಇದೇ ರೀತಿ ನಾನು ಬೆಳೆದಿದ್ದು ಇದೇ ರೀತಿ ಅನ್ನೋದಕ್ಕೆ ದಟ್ಸ್ ಹೌ ಐ ಗ್ರೀವ್ ಅಪ್. ದಟ್ಸ್ ಹೌ ಐ ಗ್ರೀವ್ ಅಪ್. ಅವನಿಗೆ ಕೂಡ ಹಣ್ಣುಗಳು ಇಷ್ಟ ಇರಲಿಲ್ಲ. ಅವನಿಗೂ ಕೂಡ ಹಣ್ಣು ಅಂದರೆ ಇಷ್ಟ ಇರಲಿಲ್ಲ ಅನ್ನೋದಕ್ಕೆ ಹಿ ಡಿಡಂಟ್ ಲೈಕ್ ಫ್ರೂಟ್ಸ್ ಐದರ್. ಹಿ ಡಿಡಂಟ್ ಲೈಕ್ ಫ್ರೂಟ್ಸ್ ಐದರ್. ನನ್ನ ಮಾತು ಯಾರೂ ಕೇಳಲಿಲ್ಲ. ನೋಬಡಿ ಲಿಸನ್ ಟು ಮೀ. ನೋಬಡಿ ಲಿಸನ್ ಟು ಮೀ. ಅವನಿಗೆ ಏನು ಹೇಳೋಕಿದೆ ಕೇಳೋದಕ್ಕೆ ವಾಟ್ ಈಸ್ ಹಿ ಟು ಸೇ. ವಾಟ್ ಈಸ್ ಹಿ ಟು ಸೇ. ನೀನು ನನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೆ. ಯು ಮಿಸ್ಡ್ ಮೀ. ಯು ಮಿಸ್ಡ್ ಮೀ. ನನಗೆ ಏನೋ ಹೇಳೋಕಿದೆ, ನಾನೇನೋ ಹೇಳಬೇಕು ಅಂತ ಹೇಳೋದಕ್ಕೆ ಐ ಹ್ಯಾವ್ ಟು ಸೇ ಸಮಥಿಂಗ್. ಐ ಹ್ಯಾವ್ ಟು ಸೇ ಸಮಥಿಂಗ್. ಅವನು ಸರದಿಯಲ್ಲಿ ನಿಂತಿದ್ದ, ಕ್ಯೂ ಅಲ್ಲಿ ನಿಂತಿದ್ದ ಅನ್ನೋದಕ್ಕೆ ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ. ಹಿ ವಾಸ್ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ. ಅವನು ಮಣ್ಣಿನಲ್ಲಿ ಬಿದ್ದನು. ಮಣ್ಣಲ್ಲಿ ಬಿದ್ದೋದ ಅವನು ಅನ್ನೋದಕ್ಕೆ ಹಿ ಫೆಲ್ ಇನ್ ದ ಮಡ್. ಹಿ ಫೆಲ್ ಇನ್ ದ ಮಡ್. ಇಂಗ್ಲಿಷ್ ಕಲಿಯಲು ಬಹಳ ಪ್ರಮುಖವಾಗಿದ್ದು ಏನು? ಇಂಗ್ಲಿಷ್ನಲ್ಲಿ ಕಲಿಯೋದಕ್ಕೆ ಬಹಳ ಪ್ರಮುಖವಾಗಿದೆ ಏನು ಕೇಳೋದಕ್ಕೆ ವಾಟ್ ಮ್ಯಾಟರ್ಸ್ ಆರ್ ದ ಮೋಸ್ಟ್ ಟು ಲರ್ನ್ ಇಂಗ್ಲಿಷ್. ವಾಟ್ ಮ್ಯಾಟರ್ಸ್ ಆರ್ ದ ಮೋಸ್ಟ್ ಟು ಲರ್ನ್ ಇಂಗ್ಲಿಷ್. ನೀನು ಹೇಗೆ ಯೋಚಿಸ್ತೀಯೋ ಹಾಗಾಗ್ತೀಯ. ಆ್ಯಸ್ ಯು ಥಿಂಕ್ ಸೊ ಯು ಬಿಕಮ್. ಆ್ಯಸ್ ಯು ಥಿಂಕ್ ಸೊ ಯು ಬಿಕಮ್. ನಿನ್ನನ್ನು ಕೇಳ್ಕೊ, ನೀನು ಕೇಳ್ಕೊ ಅನ್ನೋದಕ್ಕೆ ಆಸ್ಕ್ ಯುವರ್ ಸೆಲ್ಫ್. ಆಸ್ಕ್ ಯುವರ್ ಸೆಲ್ಫ್. ನೀನು ಕಷ್ಟಪಟ್ಟರೆ ಖಂಡಿತ ಇಂಗ್ಲೀಷ್ ಮಾತಾಡ್ತೀಯ. ಎಫರ್ಟ್ ಹಾಕಿದರೆ ನೀನು ಮಾತಾಡ್ತೀಯ ಇಂಗ್ಲೀಷ್ ಅನ್ನೋದಕ್ಕೆ ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸ್ಪೀಕ್ ಇಂಗ್ಲೀಷ್ ಫಾರ್ ಶ್ಯೂರ್. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸ್ಪೀಕ್ ಇಂಗ್ಲೀಷ್ ಫಾರ್ ಶ್ಯೂರ್. ನೀನು ನನ್ನ ವಿರುದ್ಧ ನಿಲ್ಲಲಾರೆ. ಯು ಕಾಂಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ಮೀ. ಯು ಕಾಂಟ್ ಸ್ಟ್ಯಾಂಡ್ ಅಗೇನ್ಸ್ಟ್ ಮೀ. ಈ ಚಪ್ಪಲಿಗಳು ಬಹಳ ದಿನ ಉಳಿಯಲಾರವು. ದೀಸ್ ಸ್ಲಿಪ್ಪರ್ಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟೇ ಲಾಂಗ್. ನೀನು ನಿಜವಾಗಿಯೂ ಒಳ್ಳೆಯ ವ್ಯಕ್ತಿ. ರಿಯಲಿ ನೀನೊಬ್ಬ ಒಳ್ಳೆಯ ವ್ಯಕ್ತಿ ಅನ್ನೋದಕ್ಕೆ ಯು ಆರ್ ಇಂಡೀಡ್ ಅ ಜನರಸ್ ಪರ್ಸನ್. ಯು ಆರ್ ಇಂಡೀಡ್ ಅ ಜನರಸ್ ಪರ್ಸನ್. ನಿನ್ನ ವಾಚ್ ರಿಪೇರಿ ಮಾಡಿಸ್ಕೋ. ನಿನ್ನ ವಾಚ್ನ ರಿಪೇರಿ ಮಾಡಿಸ್ಕೋ ಅನ್ನೋದಕ್ಕೆ ಗೆಟ್ ಯುವರ್ ವಾಚ್ ರಿಪೇರ್ಡ್. ಗೆಟ್ ಯುವರ್ ವಾಚ್ ರಿಪೇರ್ಡ್. ಅವಳು ಬಟ್ಟೆ ಹೊಲಿತಾ ಇದ್ದಾಳೆ. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್. ಈ ಜನರು ನಿನ್ನನ್ನು ಭೇಟಿ ಮಾಡಬೇಕಂತೆ. ಇವರೆಲ್ಲ ನಿನ್ನನ್ನು ಮೀಟ್ ಮಾಡಬೇಕಂತೆ ಅನ್ನೋದಕ್ಕೆ ದೀಸ್ ಪೀಪಲ್ ವಾಂಟ್ ಟು ಮೀಟ್ ಯು. ದೀಸ್ ಪೀಪಲ್ ವಾಂಟ್ ಟು ಮೀಟ್ ಯು. ಅವನಿಗೆ ತಲೆನೋವು ಇದೆ. ಅನ್ನೋದಕ್ಕೆ ಹಿ ಹ್ಯಾಸ್ ಅ ಹೆಡೇಕ್. ಹಿ ಹ್ಯಾಸ್ ಅ ಹೆಡೇಕ್. ನಾನು ನಿನಗಾಗಿ ಕಾಯ್ತಾ ಇದ್ದೀನಿ. ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ವೆಯ್ಟಿಂಗ್ ಫಾರ್ ಯು. ಐ ಆಮ್ ವೆಯ್ಟಿಂಗ್ ಫಾರ್ ಯು. ದಯವಿಟ್ಟು 7 ಗಂಟೆ ಈಗ 7 ಗಂಟೆ ಆಗಿದೆ. ಇವಾಗ ಎದ್ದೇಳು, 7 o'clock ಆಗಿದೆ ಅನ್ನೋದಕ್ಕೆ ಪ್ಲೀಸ್ ಗೆಟ್ ಅಪ್, ಇಟ್ಸ್ 7 o'clock. ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈ ರೀತಿ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಎಕ್ಸ್ಕ್ಯೂಸ್ ಇರಲಿ ಅಂತ ಹೇಳ್ತೀವಲ್ಲ. ಐ ಆಮ್ ಸಾರಿ ಫಾರ್ ದಿಸ್. ಐ ಆಮ್ ಸಾರಿ ಫಾರ್ ದಿಸ್. ನಿನ್ನನ್ನು ನೋಯಿಸಿದ್ದಕ್ಕೆ ಕ್ಷಮೆ ಇರಲಿ. ಗೊತ್ತಾಗಿಲ್ಲ, ನಿನಗೆ ಹರ್ಟ್ ಮಾಡಿಬಿಟ್ಟೆ, ಸಾರಿ ಅಂತ ಹೇಳ್ತೀವಲ್ಲ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಸಾರಿ ಟು ಹರ್ಟ್ ಯು. ಸಾರಿ ಟು ಹರ್ಟ್ ಯು. ನೀನು ಚಿಂತೆ ಮಾಡಬೇಡ, ವರ್ರಿ ಮಾಡಬೇಡ, ನಾನಿದ್ದೀನಿ, ವರ್ರಿ ಮಾಡಬೇಡ ಅಂತ ಹೇಳೋದಕ್ಕೆ ಯು ಡೋಂಟ್ ವರಿ. ಯು ಡೋಂಟ್ ವರಿ. ನಿಮ್ಮಲ್ಲಿ ನನ್ನದೊಂದು ಮನವಿ ಇದೆ, ನಿಮ್ಮ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ ಅನ್ನೋದಕ್ಕೆ
ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕುಳಿತುಕೊಳ್ಳಿ ಅನ್ನೋದಕ್ಕೆ ಪ್ಲೀಸ್ ಟೇಕ್ ಅ ಸೀಟ್. ಪ್ಲೀಸ್ ಟೇಕ್ ಅ ಸೀಟ್ ಇದನ್ನ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಕೂಡ ಹೇಳ್ಬೋದು. ನೀನಿದ್ದಿದ್ದು ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು ನೀನಿದ್ದಿದ್ದು ಅಂತ ಹೇಳೋದಕ್ಕೆ ಗುಡ್ ಯು ಆರ್ ಹಿಯರ್. ಗುಡ್ ಯು ಆರ್ ಹಿಯರ್. ನಿನಗೆ ಮತ್ತೇನು ಬೇಕು, ಇನ್ನೇನಾದರೂ ಬೇಕಾದರೆ ಕೇಳು, ನಿನಗೆ ಇನ್ನೇನು ಬೇಕು ಅಂತ ಕೇಳೋದಕ್ಕೆ ವಾಟ್ ಮೋರ್ ಡು ಯು ವಾಂಟ್. ವಾಟ್ ಮೋರ್ ಡು ಯು ವಾಂಟ್. ಬಂದು ನನಗೆ ಸಹಾಯ ಮಾಡು, ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋದಕ್ಕೆ ಕಮ್ ಆ್ಯಂಡ್ ಹೆಲ್ಪ್ ಮೀ. ಕಮ್ ಆ್ಯಂಡ್ ಹೆಲ್ಪ್ ಮೀ. ಬಹುಶಃ ನೀನು ಸರಿ ಇರ್ಬೋದು, ಮೇ ಬಿ ನೀನೇ ಕರೆಕ್ಟ್ ಇರ್ಬೋದು ಅನ್ನೋದಕ್ಕೆ ಮೇ ಬಿ ಯು ಆರ್ ರೈಟ್. ಮೇ ಬಿ ಯು ಆರ್ ರೈಟ್. ಅವನಿಗೆ ಬೇಗ ಬರಲು ಹೇಳು, ಅವನಿಗೆ ಬೇಗ ಬರೋಕ್ಕೆ ಹೇಳು, ಲೇಟ್ ಆಗತ್ತೆ ಅಂತ ಹೇಳೋದಕ್ಕೆ ಟೆಲ್ ಹಿಮ್ ಟು ಕಮ್ ಸೂನ್. ಟೆಲ್ ಹಿಮ್ ಟು ಕಮ್ ಸೂನ್. ಇನ್ನೊಂದು ರೀತಿನೂ ಹೇಳ್ಬೋದು, ಟೆಲ್ ಹಿಮ್ ಟು ಕಮ್ ಅರ್ಲಿ. ನಾನು ಕೂಡ ಬರ್ತಾ ಇದ್ದೇನೆ, ನಾನು ಕೂಡ ಬರ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಟು. ಐ ಆಮ್ ಕಮಿಂಗ್ ಟು. ಈಗ ಅಳುವುದನ್ನು ನಿಲ್ಲಿಸು, ಇವಾಗ ಅಳೋದನ್ನು ನಿಲ್ಲಿಸು, ಸುಮ್ಮನೆ ಅಳಬೇಡ ಅನ್ನೋದಕ್ಕೆ ನೌ ಸ್ಟಾಪ್ ಕ್ರೈಯಿಂಗ್. ನೌ ಸ್ಟಾಪ್ ಕ್ರೈಯಿಂಗ್. ಬೇರೆಯವರ ಬಗ್ಗೆ ಕಾಳಜಿ ಮಾಡಬೇಡ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ, ಕೇರ್ ಮಾಡಬೇಡ, ನಿನ್ನನ್ನು ನೀನು ಕೇರ್ ಮಾಡ್ಕೋ ಅಂತ ಹೇಳುವ ಅರ್ಥದ ವಾಕ್ಯ. ಸೊ ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕೇರ್ ಅಬೌಟ್ ಅದರ್ಸ್. ಡೋಂಟ್ ಕೇರ್ ಅಬೌಟ್ ಅದರ್ಸ್. ನನಗೆ ನನ್ನ ಹಣ ಬೇಕು, ನನಗೆ ನಾನು ಕೊಟ್ಟಿದ್ದ ಅಮೌಂಟ್ ಬೇಕು ಅಂತ ಹೇಳೋದಕ್ಕೆ ಐ ವಾಂಟ್ ಮೈ ಮನಿ. ಐ ವಾಂಟ್ ಮೈ ಮನಿ. ಇಲ್ಲ ನಾನೇನು ಹೇಳಿಲ್ಲ, ಇಲ್ಲ ನಾನೇನು ಹೇಳಿಲ್ಲಲ್ಲ ಅಂತ ಹೇಳೋದಕ್ಕೆ ನೋ ಐ ಡಿಡಂಟ್ ಸೇ ಎನಿಥಿಂಗ್. ನೋ ಐ ಡಿಡಂಟ್ ಸೇ ಎನಿಥಿಂಗ್. ಈಗ ನಿದ್ದೆ ಮಾಡು ಹೋಗು, ಇವಾಗ ಮಲ್ಕೋ ಹೋಗು, ಲೇಟ್ ಆಗಿದೆ, ನಾಳೆ ಬೇಗ ಹೇಳಬೇಕು, ಈ ರೀತಿ ಎಲ್ಲ ಹೇಳ್ತೀವಲ್ಲ, ಇವಾಗ ನಿದ್ದೆ ಮಾಡು ಹೋಗು ಅನ್ನೋದಕ್ಕೆ ನೌ ಗೋ ಟು ಸ್ಲೀಪ್. ನೌ ಗೋ ಟು ಸ್ಲೀಪ್. ನಿನಗೆ ಹೊಟ್ಟೆ ಕಿಚ್ಚಾಗ್ತಿದ್ಯಾ, ನಿಂಗೆ ಜಲಸ್ ಆಗ್ತಿದ್ಯಾ ಅಂತ ಕೇಳ್ತೀವಲ್ಲ, ಆರ್ ಯು ಗೆಟಿಂಗ್ ಜಲಸ್. ಆರ್ ಯು ಗೆಟಿಂಗ್ ಜಲಸ್. ಒಂದು ಚೇರ್ ತಗೊಂಡು ಬಾ, ಒಂದು ಚೇರ್ ತಗೊಂಡು ಬಾ, ಒಂದು ಪೆನ್ ತಗೊಂಡು ಬಾ, ಒಂದು ಟೇಬಲ್ ತಗೊಂಬಾ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಅಂತ. ಸೊ ಬ್ರಿಂಗ್ ಅ ಚೇರ್. ಬ್ರಿಂಗ್ ಅ ಚೇರ್. ನೀನು ನನಗೆ ಕಲಿಸಬಲ್ಲೆಯ, ನಿನ್ನ ಹತ್ರ ಆಗುತ್ತಾ ನಾನು ಕಲಿಸೋಕೆ ಅಂತ ಹೇಳೋದಕ್ಕೆ ಕ್ಯಾನ್ ಯು ಟೀಚ್ ಮೀ. ಕ್ಯಾನ್ ಯು ಅಂದರೆ ಕ್ಯಾನ್ ಅಂದರೆ ನಿನ್ಗಾಗುತ್ತಾ ಅಂತೇಳಿ ಎಬಿಲಿಟಿಯನ್ನು ಸೂಚಿಸುತ್ತಿದ್ದು. ಸೊ ಕ್ಯಾನ್ ಯು ಟೀಚ್ ಮೀ. ಈಗ ಯಾರ ಸರದಿ. ಈಗ ಯಾರ ಸರದಿ ಅಂತ ಕೇಳೋದಕ್ಕೆ ಊಸ್ ಟರ್ನ್ ಇಸ್ ಇಟ್. ಊಸ್ ಟರ್ನ್ ಇಸ್ ಇಟ್ ಅಥವಾ ಊಸ್ ಟರ್ನ್ ಇಸ್ ನಾವ್. ನೀನು ನನಗೆ ಬೇಜಾರು ಮಾಡಿದೆ, ನಿನ್ನಿಂದ ನಂಗೆ ಬೇಜಾರಾಯಿತು, ನಿನಗೆ ಬೇಜಾರು ಮಾಡಿದೆ ಅನ್ನೋದಕ್ಕೆ ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್. ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್. ರೈಲು ಯಾವಾಗ ಹೊರಡುತ್ತೆ, ಟ್ರೈನ್ ಯಾವಾಗ ಹೊರಡುತ್ತೆ ಅಂತ ಕೇಳೋದಕ್ಕೆ ವೆನ್ ವಿಲ್ ದ ಟ್ರೈನ್ ಲೀವ್. ವೆನ್ ವಿಲ್ ದ ಟ್ರೈನ್ ಲೀವ್. ನಾನು ಈಗ ಹೋಗಲೇಬೇಕು, ನಾನು ಇವಾಗ ಹೋಗಲೇಬೇಕು, ಲೇಟ್ ಆಗ್ತಿದೆ ಅಂತೀವಲ್ಲ, ಐ ಹ್ಯಾವ್ ಟು ಗೋ ನೌ. ಐ ಹ್ಯಾವ್ ಟು ಗೋ ನೌ. ಇವತ್ತು ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ಇವತ್ತು ನೀನು ಚೆನ್ನಾಗಿ ಕಾಣ್ತಿದ್ಯಾ, ಡ್ರೆಸ್ ಚೆನ್ನಾಗಿದೆ, ಈ ರೀತಿ ಎಲ್ಲ ಹೇಳೋದಕ್ಕೆ ಯು ಲುಕ್ ಕೂಲ್ ಟುಡೇ. ಯು ಲುಕ್ ಕೂಲ್ ಟುಡೇ. ನೀನು ಒಬ್ಬನೇ ಹೋಗು, ನೀನು ಒಬ್ಬನೇ ಹೋಗು ಅನ್ನೋದಕ್ಕೆ ಯು ಗೋ ಅಲೋನ್. ಯು ಗೋ ಅಲೋನ್. ಬಹುಶಃ ಅವನು ನಿದ್ದೆ ಮಾಡ್ತಾ ಇರ್ಬೋದು, ಮೇ ಬಿ ಅವನು ನಿದ್ದೆ ಮಾಡ್ತಿರ್ಬೋದು, ನಿನ್ನೆ ರಾತ್ರಿ ಎಲ್ಲ ಟಿ ವಿ ನೋಡಿದ್ದ, ಈ ರೀತಿ ಹೇಳ್ತೀವಲ್ಲ, ಅಥವಾ ನಿನ್ನೆ ಯಕ್ಷಗಾನಕ್ಕೆ ಹೋಗಿದ್ದ, ಮೇ ಬಿ ಅವನು ನಿದ್ದೆ ಮಾಡ್ತಿರ್ಬೋದು ಅನ್ನೋದಕ್ಕೆ ಹಿ ಮೇ ಬಿ ಸ್ಲೀಪಿಂಗ್. ಹಿ ಮೇ ಬಿ ಸ್ಲೀಪಿಂಗ್. ನಾನು ಅವನನ್ನು ಹಿಂದೆ ಯಾವತ್ತೂ ಭೇಟಿ ಮಾಡಿಲ್ಲ, ಫಸ್ಟ್ ಟೈಮ್ ಭೇಟಿ ಮಾಡ್ತಿರೋದು, ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು, ಈ ಮೊದಲು ಯಾವತ್ತೂ ಅವನು ನಾನು ಭೇಟಿ ಮಾಡಿಲ್ಲ ಅನ್ನೋದಕ್ಕೆ ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ನನಗೆ ಮೊದಲೇ ಯಾಕೆ ಹೇಳಿಲ್ಲ, ಫಸ್ಟೇ ಯಾಕೆ ಹೇಳಿಲ್ಲ ನನಗೆ, ಫಸ್ಟೇ ಹೇಳಿದರೆ ಬರ್ತಿದ್ನಲ್ಲ, ಅಥವಾ ಫಸ್ಟೇ ಹೇಳಿದರೆ ಕೊಡ್ತಿದ್ನಲ್ಲ, ಈ ರೀತಿ ಹೇಳ್ತೀವಲ್ಲ. ಸೊ ನಂಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಕೇಳೋದಕ್ಕೆ ವೈ ಡೋಂಟ್ ಯು ಟೆಲ್ ಮೀ ಅರ್ಲಿಯರ್. ವೈ ಡೋಂಟ್ ಯು ಟೆಲ್ ಮೀ ಅರ್ಲಿಯರ್. ನೀನು ನನ್ನನ್ನು ಈಗಲೇ ಭೇಟಿ ಮಾಡಬಲ್ಲೆಯಾ, ಇವಾಗಲೇ ನನ್ನನ್ನು ಮೀಟ್ ಮಾಡೋಕ್ಕಾಗತ್ತಾ ನಿನಗೆ ಅಂತ ಕೇಳೋದಕ್ಕೆ ಕ್ಯಾನ್ ಯು ಮೀಟ್ ಮೀ ರೈಟ್ ನೌ. ರೈಟ್ ನೌ ಅಂದರೆ ಈ ಕೂಡಲೇ ಅಂತೇಳಿ. ಸೊ ಕ್ಯಾನ್ ಯು ಮೀಟ್ ಮೀ ರೈಟ್ ನೌ.
ನೀನು ಅಲ್ಲಿ ಏನು ಮಾಡ್ತಿದೀಯಾ, ನೀನು ಅಲ್ಲಿ ಏನು ಮಾಡ್ತಿದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್ ದೇರ್, ವಾಟ್ ಆರ್ ಯು ಡೂಯಿಂಗ್ ದೇರ್. ಇದು ಯಾರ ಬ್ಯಾಗ್, ಈ ಬ್ಯಾಗ್ ಯಾರ್ದು ಅಂತ ಕೇಳೋದಕ್ಕೆ ಊಸ್ ಬ್ಯಾಗ್ ಇಸ್ ದಿಸ್, ಊಸ್ ಬ್ಯಾಗ್ ಇಸ್ ದಿಸ್. ನಾನು ನಿನಗೋಸ್ಕರನೇ ಎಲ್ಲವನ್ನು ಮಾಡ್ತಿದ್ದೀನಿ, ನಿನಗೋಸ್ಕರನೇ ನಾನು ಇದೆಲ್ಲವನ್ನು ಮಾಡ್ತಿರೋದು ಅಂತ ಹೇಳೋದಕ್ಕೆ ಐ ಡೂ ಎವ್ರಿಥಿಂಗ್ ಫಾರ್ ಯು, ಐ ಡೂ ಎವ್ರಿಥಿಂಗ್ ಫಾರ್ ಯು. ನನಗೆ ಯಾರೂ ಕೇಳಿಲ್ಲ, ನನಗೆ ಯಾರೂ ಕೇಳಿಲ್ಲಪ್ಪ ಅಂತ ಹೇಳ್ತೀವಲ್ಲ, ನೋ ಒನ್ ಆಸ್ಟ್ ಮೀ, ನೋ ಒನ್ ಆಸ್ಟ್ ಮೀ. ನನಗೆ ಮಾತುಗಳು ಹೊರಬರುತ್ತಿಲ್ಲ, ನನಗೆ ಮಾತುಗಳು ಹೊರಬರ್ತಾ ಇಲ್ಲ, ಸ್ಪೀಚ್ಲೆಸ್ ಆಗಿದ್ದೀನಿ ಅಂತೀವಲ್ಲ, ಸೊ ಐ ಆಮ್ ಸ್ಪೀಚ್ಲೆಸ್, ಐ ಆಮ್ ಸ್ಪೀಚ್ಲೆಸ್. ನೀನು ನನಗೋಸ್ಕರ ಏನು ಮಾಡಿದೀಯಾ, ನನಗೋಸ್ಕರ ನೀನು ಏನು ಮಾಡಿದೀಯಾ ಬೇಕಲ್ಲ ಕೇಳ್ತೀವಲ್ಲ, ವಾಟ್ ಹ್ಯಾವ್ ಯು ಡನ್ ಫಾರ್ ಮೀ, ವಾಟ್ ಹ್ಯಾವ್ ಯು ಡನ್ ಫಾರ್ ಮೀ. ಈ ದಿನಗಳಲ್ಲಿ ನಾನು ಒಂದು ಕೆಲಸ ಹುಡುಕ್ತಾ ಇದ್ದೀನಿ, ಈ ಡೇಸಲ್ಲಿ ನಾನು ಒಂದಿಷ್ಟು ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ನವ್ ಎ ಡೇಸ್, ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ನವ್ ಎ ಡೇಸ್. ಇವತ್ತಿಗೆ ಇಷ್ಟು ಸಾಕು, ಇವತ್ತಿಗೆ ಇಷ್ಟು ಸಾಕು, ಕಂಪ್ಲೀಟ್ ಮಾಡೋಣ ಅನ್ನೋದಕ್ಕೆ ದಟ್ಸ್ ಆಲ್ ಫಾರ್ ಟುಡೇ, ದಟ್ಸ್ ಆಲ್ ಫಾರ್ ಟುಡೇ. ಇದನ್ನು ಶೇರ್ ಮಾಡು, ಇದನ್ನು ಹಂಚು, ಇದನ್ನು ಶೇರ್ ಮಾಡು ಅನ್ನೋದಕ್ಕೆ ಶೇರ್ ಇಟ್, ಶೇರ್ ಇಟ್. ನೀನು ಅವನಿಗೆ ಏನು ಹೇಳಿದೆ, ಅವನಿಗೇನು ಹೇಳಿದೆಲ್ಲ, ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹಿಮ್, ವಾಟ್ ಡಿಡ್ ಯು ಟೆಲ್ ಹಿಮ್. ಅವನನ್ನು ಹಿಂಬಾಲಿಸು, ಹಿಂಬಾಲಿಸು ಅಂದರೆ ಫಾಲೋ ಮಾಡು, ಸೊ ಅವನನ್ನು ಫಾಲೋ ಮಾಡು ಅನ್ನೋದಕ್ಕೆ ಫಾಲೋ ಹಿಮ್, ಫಾಲೋ ಹಿಮ್. ಅವನ ಕಡೆ ನೋಡಬೇಡ, ಅವನ ಕಡೆ ನೋಡಬೇಡ, ಯಾಕೆ ನೋಡ್ತಿದೀಯಾ ಕೇಳೋದಕ್ಕೆ ಡೋಂಟ್ ಲುಕ್ ಎಟ್ ಹಿಮ್, ಡೋಂಟ್ ಲುಕ್ ಎಟ್ ಹಿಮ್. ನನ್ನನ್ನು ಮೂರ್ಖನನ್ನಾಗಿ ಮಾಡಬೇಡ, ನನ್ನೇನು ಫೂಲಿಶ್ ಅನ್ಕೊಂಡಿದೀಯಾ, ನನ್ನನ್ನು ಮಂಗನ್ ಮಾಡಬೇಡ ಅಂತೀವಲ್ಲ, ಸೊ ಡೋಂಟ್ ಮೇಕ್ ಮಿ ಫುಲ್, ಡೋಂಟ್ ಮೇಕ್ ಮಿ ಫುಲ್. ನನಗೆ ನಿದ್ದೆ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಿದೆ, ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ನಿನಗೆ ನಾನು ಹೇಗೆ ಗೊತ್ತು, ನಿಂಗೆ ನಾನು ಹೆಂಗೆ ಗೊತ್ತು, ಹಿಂಗೆ ಪರಿಚಯ ನಾನು ನಿನಗೆ ಅಂತ ಕೇಳೋದಕ್ಕೆ ಹೌ ಡು ಯು ನೋ ಮೀ, ಹೌ ಡು ಯು ನೋ ಮೀ. ನನ್ನನ್ನು ನೆನಪು ಮಾಡ್ಕೋ, ನನ್ನನ್ನು ನೆನಪು ಮಾಡ್ಕೋ ಅನ್ನೋದಕ್ಕೆ ರಿಮೆಂಬರ್ ಮೀ, ರಿಮೆಂಬರ್ ಮೀ. ನನಗೆ ತಡ ಆಗ್ತಾ ಇದೆ, ನನಗೆ ಲೇಟ್ ಆಗ್ತಿದೆ ಅನ್ನೋದಕ್ಕೆ ಐ ಆಮ್ ಗೆಟಿಂಗ್ ಲೇಟ್, ಐ ಆಮ್ ಗೆಟಿಂಗ್ ಲೇಟ್. ಇದು ನಿನ್ನ ಭ್ರಮೆ, ಇದು ನಿನ್ನ ಇಲ್ಯೂಷನ್ ಅಂತೀವಲ್ಲ, ಇಟ್ಸ್ ಯುವರ್ ಇಲ್ಯೂಷನ್, ಇಟ್ಸ್ ಯುವರ್ ಇಲ್ಯೂಷನ್. ಜನರು ಏಕೆ ಹಾಗೆ, ಜನ ಯಾಕೆ ಹಾಗೆ ಅಂತ ಕೇಳೋದಕ್ಕೆ ವೈ ಆರ್ ಪೀಪಲ್ ಸೋ, ವೈ ಆರ್ ಪೀಪಲ್ ಸೋ. ಈ ರೀತಿ ಮತ್ತೊಮ್ಮೆ ಆಗಲ್ಲ, ಸಾರಿ ಈ ರೀತಿ ಮತ್ತೊಂದು ಸರಿ ಆಗಲ್ಲ ಅನ್ನೋದಕ್ಕೆ ದಿಸ್ ವೋಂಟ್ ಹ್ಯಾಪನ್ ಅಗೇನ್, ದಿಸ್ ವೋಂಟ್ ಹ್ಯಾಪನ್ ಅಗೇನ್. ಸ್ವಲ್ಪ ಮ್ಯೂಸಿಕ್ಕನ್ನು ನುಡಿಸಿ, ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡಿ ಅನ್ನೋದಕ್ಕೆ ಪ್ಲೇ ಸಮ್ ಮ್ಯೂಸಿಕ್, ಪ್ಲೇ ಸಮ್ ಮ್ಯೂಸಿಕ್. ನನ್ನ ಹೆಸರು ತಗೊಳ್ಬೇಡ, ನನ್ನ ಹೆಸರು ತೆಗೆದುಕೊಳ್ಬೇಡ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.